ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಮುಂಭಾಗ ಪಾಲಿಕೆ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಳೆದ 26 ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರು ಛಿದ್ರ ಮಾಡಿದ್ದು, ಅವರಿಗೆ ಮತ ಹಾಕಿ ಗೆಲುವಿಗೆ ಕಾರಣರಾದ ಎಲ್ಲ ಮತದಾರರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸಿದರು. ಕಳೆದ 20 ವರ್ಷಗಳಿಂದ ದಾವಣಗೆರೆಯಲ್ಲಿ ಅಭಿವೃದ್ಧಿ ಎಂಬುದು ಇರಲಿಲ್ಲ. ಇನ್ನು ಮುಂದೆ ದಾವಣಗೆರೆಯಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಲಿದೆ ಎಂದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದಿದ್ದಾರೆ. ಏನಂದರೆ 20-25 ವರ್ಷಗಳಿಂದ ಏನು ಒಂದೇ ಪಕ್ಷ ಆಡಳಿತ ನಡೆಸ್ಕೊಂತ ಬಂದಿತ್ತು, ಅದು ಕೊನೆಗೊಂಡಿದೆ. ಈ ಸಂದರ್ಭದಲ್ಲಿ ನಾನು ಸಾಮಾನ್ಯ ಜನರಿಗೂ ಏನು ನಮಗೆ ಸಪೋರ್ಟ್ ಮಾಡಿದಂಥ ರೈತರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು, ಕಾರ್ಪೊರೇಟ್ಗಳಿರೋ ಎಲ್ಲರಿಗೂ ಈ ಸಂದರ್ಭ ನಾನು ಅಭಿನಂದನೆ ಹೇಳಕ್ಕೆ ಬರ್ತೀನಿ. ಈ ಗೆಲುವು ಎಲ್ಲ ಸಾಮಾನ್ಯ ಕಾರ್ಯಕರ್ತರ ಗೆಲುವು ಅಂದರೆ ತಪ್ಪಾಗಲಾರದು. ಇನ್ನು ಮುಂದೆ ಏನೇ ಇದ್ದರೂ ದಾವಣಗೆರೆ ಅಭಿವೃದ್ಧಿ ಪರ್ವ ಶುರುವಾಗಿ ಮುಂಚೆಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರ್ವ ಶುರುವಾಗಿದೆ. ಈಗೇನೆಂದರೆ ಪಾಲಿಕೆ ನಮ್ಮ ಕೈಯಲ್ಲಿದೆ. ದಾವಣಗೆರೆ ಪಾಲಿಕೆ 2 MLA ಇದ್ದಾರೆ, ಒಬ್ಬರು ಮಿನಿಸ್ಟರ್ ಇದ್ದಾರೆ, ಒಬ್ಬರು MP ಸೇರಿದ್ದಾರೆ. ಇನ್ನೂ ನಮ್ಮ ಸಿಂಗಾಪುರ್ ಏನು ಕನಸು ಕಂಡಿದ್ರು ಮುಂಚೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ದಾವಣಗೆರೆ ಅಭಿವೃದ್ಧಿ ಪಡಿಸ್ತೀವಿ ಎಲ್ಲರೂ ಸೇರ್ಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳಿ. ದಾವಣಗೆರೆ ಜಿಲ್ಲೆಯಲ್ಲಿ ಭದ್ರಾಕೋಟೆ ಅಂತ ಕನಸು ಕಾಣಕತ್ತಿದ್ರು. ಆ ಭದ್ರಾಕೋಟೆಯನ್ನು ಛಿದ್ರ ಮಾಡಿರುವಂಥ ಜನಕ್ಕೆ ಧನ್ಯವಾದಗಳು. ದಾವಣಗೆರೆ ಜಿಲ್ಲೆಯಲ್ಲಿ 20 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಗೊತ್ತಿತ್ತು ಜನಗಳಿಗೆ. ಹಾಗಾಗಿ ಅವರು ಭಾಳಷ್ಟು ಕನಸು ಕಾಣಕತ್ತಿದ್ರು. ಆ ಕನಸು ನುಚ್ಚು ನೂರು ಮಾಡಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಈಗ ಮುಂದೆ NDA ಸರ್ಕಾರವನ್ನು ಏನು ಅವ್ರು ಮಾಡಾಕತ್ತಾರೆ, ಇದು 2 ತಿಂಗಳ 3 ತಿಂಗಳ ಇರ್ತದೋ ಗೊತ್ತಿಲ್ಲ. ಯಾಕಂದರೆ ಈಗ ಮೋದಿ ಹವಾ ಅನ್ನೋದು ಎಲ್ಲೂ ಇಲ್ಲ. ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರೆಲ್ಲ ಬಂದು ಸೇರ್ಕೊಂಡಾರೆ. ಮೋದಿ ಕೆಲಸ ಏನಂದರೆ ಸುಮ್ಮನೆ ಬೈಟೋ ಊಟೋ ಅಷ್ಟೇ ಅವ್ರ ಕೆಲಸ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಗೆದ್ದು ಈಗ ಅಭಿವೃದ್ಧಿ ನೋಡ್ರಿ, ನಮ್ಮ ದಾವಣಗೆರೆ ಜಿಲ್ಲೆಗೆ 20 ವರ್ಷ ಕಾಣಲಾರದ ಅಭಿವೃದ್ಧಿ ಈಗ ಆಗುತ್ತೆ ಅನ್ನೋದು ಯಾರಿಗೂ ಸಂಶಯ ಇಲ್ಲ. ಒಮ್ಮನಸ್ಸಿಂದ ಕೆಲಸ ಮಾಡೀವಿ, ಅದಕ್ಕೈತಲ್ಲ ಈ ಜಯ ಸಿಕ್ಕಿದೆ.